ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ನಿಮಗೆ ಸೀಕ್ರೆಟ್ ಆಗಿ ಏನ್ ಹೇಳ್ಬೇಕಂತ ಇದ್ದಾರೆ ಅಥವಾ ಅವ್ರ ಮನಸ್ಸಲ್ಲಿ ನಿಮ್ ಬಗ್ಗೆ ಸೀಕ್ರೆಟ್ ಆಗಿ ಏನ್ ವಿಷಯಗಳು ನಡೀತಾ ಇದೆ, ಅವರು ಹೇಳದೇ ಇರುವಂತಹ ಮಾತುಗಳು ಏನಿದೆ ಇವೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಂತ ಇದ್ರೆ ಇವತ್ತಿನ ರೀಡಿಂಗ್ ಅಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ಈ ಒಂದು ರೀಡಿಂಗ್ ನ ವಾಚ್ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡ್ತೀರಾ, ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಹಾಗೆ ಯಾರೆಲ್ಲ ಈ ಒಂದು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ತಿದ್ರ, ಈ ಪೇಜ್ ನ ಯಾರೆಲ್ಲ ಫಾಲೋ ಮಾಡ್ತಿದ್ರ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ, ನಿಮ್ಮ ಸಪೋರ್ಟ್ಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್. ಅಂಡ್ ಯಾರೆಲ್ಲ ಇನ್ನೂ ಫಾಲೋ ಮಾಡ್ತಾ ಇಲ್ಲ ಆದಷ್ಟು ಬೇಗ ಫಾಲೋ ಮಾಡಿ. ದಿನ ಹೇಳ್ಬೇಕಾ ನಿಮಗೆ ಫಾಲೋ ಮಾಡ್ರಪ್ಪ ಅಂತ ಹೇಳಿ? ಇಲ್ಲ ಅಲ್ವಾ? ಸೊ ಫಾಲೋ ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು. ಅಂಡ್ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡ್ಲಿಕ್ಕೂ ಮುಂಚೆನೆ ಇಲ್ಲಿ ನೀವು ಯಾವ ವ್ಯಕ್ತಿಯ ಗುಪ್ತವಾಗಿರುವಂತಹ ಸಂದೇಶವನ್ನು ಪಡ್ಕೊಳ್ಬೇಕಂತ ಇದ್ದೀರಾ ಆ ವ್ಯಕ್ತಿಯ ಹೆಸರನ್ನ ಮನಸ್ಸಲ್ಲೇ 3 ಬಾರಿ ಹೇಳ್ಕೊಳ್ಳಿ. ಅಂಡ್ ಆ ವ್ಯಕ್ತಿಯ ಫೇಸ್ ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಏನ್ ಎನರ್ಜಿ ಬರುತ್ತೆ, ಅವ್ರು ನಿಮಗೆ ನೇರವಾಗಿ ಹೇಳಲಾಗದಂತಹ ಕೆಲವೊಂದಷ್ಟು ವಿಷಯಗಳು ಈ ಕಾರ್ಡ್ಗಳ ಮುಖಾಂತರ ರಿವೀಲ್ ಮಾಡುತ್ತೆ. ಚೆಕ್ ಮಾಡೋಣ ಏನ್ ಬರುತ್ತೆ ಎನರ್ಜಿ ಅಂತ ಹೇಳ್ಬಿಟ್ಟು. 2 ಆಫ್ ಪೆಂಟಿಕಲ್ ಬರ್ತಾ ಇದೆ ಇಲ್ಲಿ. ಅವ್ರು ನಿಮ್ಮನ್ನ ಕಳ್ಕೊಳ್ಳೋದಿಕ್ಕೆ ಇಷ್ಟಪಡ್ತಾ ಇಲ್ಲ, ಇಷ್ಟಪಡೋದು ಇಲ್ಲ ಕೂಡ. ಓಕೆ, ಅವ್ರಿಗೆ ನೀವು ಬೇಕಾಗಿದೆ. ಅಂಡ್ ಇಲ್ಲಿ ಅವ್ರು ಯಾವ್ದೋ ಒಂದು ವಿಷಯದಲ್ಲಿ ದ್ವಂದ್ವ ಮನಸ್ಸಿನ ಸ್ಥಿತಿಯಲ್ಲಿ ಇದ್ದಾರೆ ಅನ್ನೋಂತ ಒಂದು ಎನರ್ಜಿ ಇದೆ. ಬಟ್ ಇಲ್ಲಿ ಅವ್ರು ಯಾವುದೇ ದ್ವಂದ್ವ ಮನಸ್ಸಲ್ಲಿ ಇದ್ರೂ ಕೂಡ ಅವರಿಗೆ ಫಸ್ಟ್ ಇಂಪಾರ್ಟೆಂಟ್ ಆಗಿರೋದು ನೀವು. ನಿಮ್ಮನ್ನ ಕಳ್ಕೊಳ್ಳೋದಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಓಕೆನಾ? ದ ಹರ್ಮಿಟ್ ಕಾರ್ಡ್ ಬರ್ತಿದೆ ಇಲ್ಲಿ. ನಿಮ್ಮ ನಗು ಏನಿದೆ ಅವರಿಗೆ ಧೈರ್ಯವನ್ನ ತಂದ್ಕೊಡತ್ತೆ. ಸಿ ಕ್ವೀನ್ ಆಫ್ ವ್ಯಾಂಡ್ಸ್, ನಿಮ್ಮ ನಗು ಅವರಿಗೆ ಒಂದಷ್ಟು ಪಾಸಿಟಿವ್ ಎನರ್ಜಿನ ಕೊಡುತ್ತೆ. ಅಂಡ್ ಲೈಫ್ ಅಲ್ಲಿ ಅವ್ರ ಮುಂದೆ ಬರ್ಬೇಕು ಅನ್ನುವಂತಹ ಧೈರ್ಯವನ್ನ ಅವರು ಮಾಡ್ತಾರೆ, ಆತರ ಫೀಲ್ ನ ಮಾಡ್ತಾ ಇದಾರೆ ಅಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಅಂಡ್ ಇಲ್ಲಿ ನೋಡಿದಾಗ ದ ಹರ್ಮಿಟ್ ಕಾರ್ಡ್ ಕೂಡ ಬರ್ತಿದೆ ಅಂಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಬರ್ತಿದೆ. ಬಾಟಮ್ ಆಫ್ ದ ಕಾರ್ಡ್ 4 ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಅವ್ರು ನಿಮ್ಮನ್ನ ತುಂಬಾ ಗೌರವಿಸ್ತಾರೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಎಲ್ಲೋ ಒಂದ್ ಕಡೆ ಅವ್ರು ನಿಮಗೆ ತುಂಬಾ ಓವರ್ ಅಟ್ಯಾಚ್ಡ್ ಆಗಿದ್ದಾರೆ ಅಂಡ್ ಓವರ್ ಆಗಿ ನಿಮ್ಮನ್ನ ಹಚ್ಕೊಂಡಿರುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಬಟ್ ಅವ್ರ ದ್ವಂದ್ವ ಮನಸ್ಸಿನ ನೋಡಿದಾಗ ಇಲ್ಲಿ ಫ್ಯಾಮಿಲಿನೂ ಆಗಿರ್ಬೋದು, ಜಾಬು ಆಗಿರ್ಬೋದು, ಅಥವಾ ಇನ್ನೊಂದು ಯಾವ್ದೋ ಪರ್ಸನ್ ಅವರಿಗೆ ಬೆನ್ನತ್ತಿರ್ಬೋದು, ಈ ತರದ ಒಂದು ಎನರ್ಜಿ ಕೂಡ ಬರ್ತಿದೆ. ಬಟ್ ಇಲ್ಲಿ ನೋಡಿದಾಗ ಫಸ್ಟ್ ಆದ್ಯತೆ ನೀವೇ ಇದ್ದೀರಾ ಈ ಒಂದು ಎನರ್ಜಿಯಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸ್ತೀರಾ. ಕ್ಲೈಮ್ ಅಂತ ಹೇಳ್ಬಿಟ್ಟು 333 ನ ಆಡ್ ಮಾಡಿ ರೆಡ್ ಹಾರ್ಟ್ ಮಾರ್ಕ್ ನ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಹಾಗೇನೆ ಫಾಲೋ ಮಾಡಿ. ಯಾರಿಗೆ ಈ ಒಂದು ರೀಡಿಂಗ್ ನ ಶೇರ್ ಮಾಡ್ಕೊಳ್ಬೇಕನ್ಸುತ್ತೆ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ರೀಡಿಂಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್.